ಇವತ್ತು ಕಾಲಭೈರವನ ಜಯಂತಿ. ಕಾಲಭೈರವನಿಗೆ ಬೂದುಕುಂಬಳಕಾಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ಅವನು ಯಾಕೆ ಇಷ್ಟಪಡ್ತಾನೆ, ಅದರ ರಹಸ್ಯ ಏನಿದೆ, ಬನ್ನಿ ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಕರೀತಾರೆ. ಅಂದರೆ ಈ ಬೂದುಕುಂಬಳಕಾಯಿಯನ್ನು, ಈ ಬೂದುಕುಂಬಳಕಾಯಿ ತಿನ್ನೋದ್ರಿಂದ ನಮಗೆ ಅಜೀರ್ಣ ಶಕ್ತಿ ಸಮಸ್ಯೆ ನಿವಾರಣೆ ಆಗುತ್ತೆ, ನರದೌರ್ಬಲ್ಯ ನಿವಾರಣೆ ಆಗುತ್ತೆ, ಮಾನಸಿಕ ಚಿಂತೆಗಳು ನಾಶ ಆಗುತ್ತೆ, ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ, ದೇಹದ ಉಷ್ಣತೆಯನ್ನ ನಿವಾರಣೆ ಮಾಡುತ್ತೆ, ಚರ್ಮದ ಹೊಳಪನ್ನ ನೀಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ವಿಷಕಾರಕ ತತ್ವಗಳನ್ನು ನಾಶ ಮಾಡುವಂತಹ ಶಕ್ತಿ ಯಾರಿಗಿದೆ ಅಂದರೆ ಈ ಬೂದುಕುಂಬಳಕಾಯಿಗಿದೆ. ಹಾಗಾಗಿ ಕೂಷ್ಮಾಂಡವನ್ನು ಅಂದರೆ ಬೂದುಕುಂಬಳಕಾಯಿಯನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಪಡ್ಕೊಬೋದು. ಹಾಗಾದರೆ ಈ ಕಾಲಭೈರವನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಗೆ ಯಾವ ಥರ ಆರೋಗ್ಯ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಕೂಷ್ಮಾಂಡವನ್ನು ನಮ್ಮ ದೇಹದ ಶಿರಸ್ಸಿನ ಭಾಗಕ್ಕೆ ಹೋಲಿಸಿದರೆ, ಅಂದರೆ ರೆಪ್ರೆಸೆಂಟೇಟ್ ಮಾಡುತ್ತೆ. ನೀವು ಧ್ಯಾನಕ್ಕೆ ಕೂತಾಗ ಸಪ್ತಚಕ್ರಗಳು ಅಂತ ನಾವೇನು ಕರಿತೀವಿ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ನಾವು ಧ್ಯಾನವನ್ನು ಮಾಡಿ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಬಂದಾಗ ಈ ಸಹಸ್ರಾರದಳ ಓಪನ್ ಆಗಿ ಪದ್ಮದಳದಂತೆ ಇಲ್ಲಿ ಪೀಠವಾಗಿ ಆ ಶಕ್ತಿಯನ್ನು ಕೂಡಿಸುವಂತಹ ಪ್ರಕ್ರಿಯೆಯನ್ನ ಮಾಡುತ್ತೆ. ಆ ಸಹಸ್ರಾರದಳ ಓಪನ್ ಆಗಬೇಕು ಅಂತಿದ್ರೆ, ಧ್ಯಾನದಲ್ಲಿ ನಾವು ಮುಂದಕ್ಕೆ ಬರಬೇಕು ಅಂತಿದ್ರೆ, ನಮ್ಮಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ರಾಗ, ದ್ವೇಷ, ಅಸೂಯೆ, ಈ ಎಲ್ಲ ರೀತಿಯ ಷಡ್ವರ್ಗಗಳು, ಎಲ್ಲ ರೀತಿಯ ದೋಷಗಳನ್ನು ಕಳೆದಾಗ ಮಾತ್ರ ನಮಗೆ ಈ ಧ್ಯಾನದಲ್ಲಿ ಉತ್ತುಂಗವನ್ನು ಹೇರಿ ಸಹಸ್ರಾರದಳಕ್ಕೆ ಬರುವಂತಹ ಸಾಧ್ಯತೆಗಳು ಆಗತ್ತೆ, ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ. ಹಾಗಾಗಿ ಕೂಷ್ಮಾಂಡವನ್ನು ಭೈರವನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳನ್ನು ಅವನು ಕಳಿತಾನೆ ಅನ್ನೋದು ತಾಂತ್ರಿಕದಲ್ಲಿ. ಅದ್ರ ಜೊತೆಗೆ ಒಳಗಡೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ, ದೀಪ ಆತ್ಮದ ಪ್ರತೀಕ, ಚೈತನ್ಯದ ಒಂದು ಪ್ರತೀಕ. ಆ ಎಳ್ಳೆಣ್ಣೆ ಕರ್ಮ, ಅಹಂಕಾರ, ಅಜ್ಞಾನ, ಅಂಧಕಾರದ ಪ್ರತೀಕ. ಯಾವಾಗ ಅಹಂಕಾರ, ಅಜ್ಞಾನ, ಅಂಧಕಾರಗಳು ನಾಶ ಆಗುತ್ತೆ ಅಗ್ನಿಯ ಮುಖಾಂತರ, ಯಾವಾಗ ನೋಡಿ ಇಲ್ಲಿ ಬೂದುಕುಂಬಳಕಾಯಿ ಸುಡ್ತಾ ಇದೆ, ನೋಡಿ ಇಲ್ಲಿ ಸುಡ್ತಾ ಇದೆ, ಗಮನಿಸಿ. ಈ ಯಾವಾಗ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮತ್ಸರ, ರಾಗದ್ವೇಷಗಳನ್ನು ನಾವು ಕೊಲ್ತಾ ಬರ್ತೀವಿ, ಆವಾಗ ಈ ಅಗ್ನಿಯಂತೆ ಪ್ರಜ್ವಲಿಸುತ್ತೆ ನಮ್ಮ ಪ್ರಾಣಶಕ್ತಿ. ಹಾಗಾಗಿ ಯೋಗದಲ್ಲಿ ಕೂಡ ಹೇಳ್ತಾರೆ, ಬೂದುಕುಂಬಳಕಾಯಿಯನ್ನು ಪ್ರಾಣಶಕ್ತಿ ಧಾರಕ ಅಂತಾನೆ ಕರೀತಾರೆ. ಇದನ್ನ ಸೇವನೆ ಮಾಡೋದ್ರಿಂದ ಯಾರಿಗೆ ಅನಾರೋಗ್ಯ ಇದೆಯೋ ಅವ್ರಿಗೆ ಅತ್ಯುತ್ತಮವಾದಂಥ ಆರೋಗ್ಯ ಬರುತ್ತೆ ಅಂತ ಆಯುರ್ವೇದಿಕ ಶಾಸ್ತ್ರನೂ ಹೇಳುತ್ತೆ, ಮತ್ತೆ ತಾಂತ್ರಿಕ ಶಾಸ್ತ್ರಗಳು ಹೇಳುತ್ತೆ. ಕೂಷ್ಮಾಂಡದಲ್ಲಿ ಕಾಲಭೈರವನಿಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ಕಾಲಭೈರವನನ್ನ ಸಮಯವನ್ನ ಪ್ರಾರ್ಥನೆ ಮಾಡುವಂಥದ್ದು, ನಮ್ಮಲ್ಲಿರುವಂಥ ಎಲ್ಲ ವಿಷತತ್ವಗಳನ್ನು, ನಮ್ಮಲ್ಲಿರುವಂಥ ಎಲ್ಲ ಕಾಮ, ಕ್ರೋಧ, ಮದಮತ್ಸರಗಳನ್ನ, ನಮ್ಮಲ್ಲಿರುವಂತಹ ಅಜ್ಞಾನ, ಅಂಧಕಾರ, ಕರ್ಮಗಳನ್ನು, ಅಧರ್ಮವನ್ನು ನಾಶ ಮಾಡಿ ಯೋಗ ಅಂದರೆ ಕೂಡುವುದು ಅಂತ ಆ ಶಕ್ತಿಯೊಂದಿಗೆ ಅಥವಾ ಭಗವಂತನೊಂದಿಗೆ ಅಥವಾ ಪ್ರಕೃತಿಯೊಂದಿಗೆ ಅಥವಾ ಮೂಲ ತತ್ವದೊಂದಿಗೆ ನಮ್ಮನ್ನು ಸೇರಿಸಲಿ ಅನ್ನೋ ಉದ್ದೇಶದಿಂದ ಕಾಲಭೈರವನಿಗೆ ಈ ಕೂಷ್ಮಾಂಡದ ದೀಪವನ್ನು ಸಮರ್ಪಣೆ ಮಾಡ್ತಾರೆ. ಕಾಲಭೈರವ ಅಂದರೆ ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಶಿವನ ಒಂದು ಗಣ ಅದು. ಅದಕ್ಕೆ ಶಂಕರಾಚಾರ್ಯರು ಕಾಲಭೈರವನ ಸ್ತೋತ್ರದಲ್ಲಿ ಕೊನೆಯದಾಗಿ ಬರೀತಾರೆ, ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಶೋಕಮೋಹ ಲೋಭ ದೈನ್ಯ ಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಧ್ರುವಂ. ನೋಡಿ, ಕಾಲಭೈರವನ ಆರಾಧನೆ ಮಾಡೋದ್ರಿಂದ ವಿಚಿತ್ರವಾಗಿರುವಂತಹ ಪುಣ್ಯಗಳು, ನಮಗೆ ಗೊತ್ತೇ ಇಲ್ದಿರುವಂತಹ ದಾರಿಗಳಲ್ಲಿ ನಮ್ಮನ್ನು ಧರ್ಮ ಮಾರ್ಗದಿಂದ ಕರ್ಕೊಂಡೋಗಿ ಅವನು ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಸಮಯವನ್ನು ನಮಗೆ ಕೊಡ್ತಾನೆ. ಶೋಕ, ಮೋಹ, ಲೋಭ, ಕೋಪ, ತಾಪ, ಈ ಎಲ್ಲ ಮದಮತ್ಸರಗಳನ್ನು ನಾಶ ಮಾಡ್ತಾನೆ. ಆ ಕಾಲಭೈರವನನ್ನು ಆರಾಧನೆ ಮಾಡೋದ್ರಿಂದ ಇದನ್ನೆಲ್ಲ ನಮಗೆ ಸಿಗುತ್ತೆ ಅಂತೇಳಿ ಆದಿಶಂಕರಾಚಾರ್ಯರು ಹೇಳಿದರು. ಅದಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಭಗವಂತನಿಗೋಸ್ಕರ ನಾವು ಒಂದು ಹೆಜ್ಜೆಯನ್ನು ಇಟ್ಟರೆ ಸಾಕು, ಭಗವಂತ ನಮಗೋಸ್ಕರ 1,000 ಹೆಜ್ಜೆಗಳನ್ನು ಇಡ್ತಾನೆ. ಆದರೆ ಭಗವಂತನಿಗೋಸ್ಕರ ಒಂದು ಹೆಜ್ಜೆ ಇಡೋರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಹಾಗೆ ಕಾಲಭೈರವನಿಗೆ ಈ ಮುಖಾಂತರ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆ ಸಾಕು, ಅವನು ತುಂಬ ಇಷ್ಟಪಟ್ಟು ಧಾವಿಸಿ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮ ಕೆಟ್ಟ ಸಮಯವನ್ನು ನಾಶ ಮಾಡ್ತಾನೆ, ನಮ್ಮಲ್ಲಿರುವಂತಹ ಅಧರ್ಮವನ್ನು ನಾಶ ಮಾಡ್ತಾನೆ, ನಮ್ಮನ್ನು ಮತ್ತೆ ಪುನಶ್ಚೇತನವನ್ನಾಗಿ ಮಾಡ್ತಾನೆ. ಒಳ್ಳೆಯ ಸಮಯಕ್ಕೆ ನಮಗೆ ಯೋಗ ಅಂದರೆ ಕೂಡುವುದು ಅಂತ, ಒಳ್ಳೆಯ ಸಮಯಕ್ಕೆ ನಮ್ಮನ್ನು ಕೂಡಿಸ್ತಾನೆ ಅಂತ. ಹಾಗಾಗಿ ಕಾಲಭೈರವನ ಆರಾಧನೆಗೆ ಈ ಕೂಷ್ಮಾಂಡದ ವಿಶೇಷತೆಯನ್ನು ಹೇಳಿದರು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಕಾಲಭೈರವ ನಿಮ್ಮೆಲ್ಲರ ಕೆಟ್ಟ ಸಮಯವನ್ನು ನಾಶ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಧನ್ಯವಾದ. ಶ್ರೀಚರಣ ಸೇವಕ.